ಒಂದು 60 ವರ್ಷಗಳಿಂದ ನಾಟಕದಲ್ಲಿ ಪಾತ್ರಗಳನ್ನು ವಹಿಸುತ್ತಾ ಇದ್ದೇನೆ. ಕೆಂಪೇಗೌಡ ಪ್ರಶಸ್ತಿ ತಗೊಂಡಿದ್ದೇನೆ, ಡಾಕ್ಟರೇಟ್ ಪಟ್ಟ ತಗೊಂಡಿದ್ದೇನೆ. ಇನ್ನು ಮುಂದೆ ಇನ್ನೂ ಪ್ರಶಸ್ತಿಗಳು ತಗೋಬೇಕಂತ ನನ್ನ ಆಸೆ. ಅಷ್ಟೇ ನನ್ನ ಆಶೀರ್ವಾದ. ನಾನು ಸೋನಾಕ್ಷಿ, ಇದೇ ನನ್ನ ಫಸ್ಟ್ ಮೂವಿ ಎತ್ತಿರೋದು. ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ಹೇಳಿ, ಯಾವ ಪಾತ್ರ ಮಾಡ್ತಾ ಇದ್ದೀರಾ? ನನ್ನ ಹೆಸರು ಸೂರ್ಯ ಅಂತ. ಇದರನ್ನೇ ನನ್ನ ಮೊದಲನೇ ಮೂವಿ. ಸುನಿಲ್ ಸರ್, ನಿಮಗೆ ಥ್ಯಾಂಕ್ಸ್ ಹೇಳ್ಕೊತೀನಿ. ಎಲ್ಲರೂ ಈ ಮೂವಿಗೆ ಎಲ್ಲ ಸಪೋರ್ಟ್ ಮಾಡಬೇಕು, ಎಲ್ಲರೂ ಹೇಳ್ಬೇಕು ಅಂತ ನಾನು ತುಂಬ ಇದು ಮಾಡ್ಕೊತೀನಿ. ಅಷ್ಟೇ ಹೇಳಿ. ಥ್ಯಾಂಕ್ ಯು ಸರ್. ಗೊತ್ತಿಲ್ಲ, ಅದು ಮಾಡಲೇಬೇಕು ಅಂತ ಸ್ವಲ್ಪ ಇವ್ರಿಗೆ ಇದು ಮಾಡಬೇಕು, ಮಾಡಿಸಿ. ಎಲ್ಲ ಒಳ್ಳೇದಾಗುತ್ತೆ ಸರ್, ನಗ್ನಗ್ತಾ ಇರಿ. ಆಲ್ ದ ಬೆಸ್ಟ್, ನಿಮ್ಗೂ ಒಳ್ಳೇದಾಗ್ಲಿ, ಸಿನಿಮಾದಿಂದ ಎಲ್ಲ ಮಕ್ಳಿಗೂ ಒಳ್ಳೇದಾಗ್ಲಿ. ಇಡೀ ಸಿನಿಮಾ ಟೀಮ್ಗೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಕೆಗಳು. ಆಲ್ ದ ವೆರಿ ಬೆಸ್ಟ್. ಮಕ್ಕಳ ಸೈನ್ಯ ಮತ್ತೊಮ್ಮೆ ದಯವಿಟ್ಟು ಎಲ್ಲರೂ ಜೋರಾದ ಚಪ್ಪಾಳೆಯೊಂದಿಗೆ ಅವ್ರಿಗೆ ವಿಶ್ ಮಾಡಬೇಕು. ತಾವೆಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಅಂಡ್ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳನ್ನ ಹೇಳ್ತಾ ಆಲ್ ದ ಬೆಸ್ಟ್ ಮಕ್ಕಳ ಸೈನ್ಯ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ಇದು ಫಸ್ಟ್ ಮೂವಿ. ಇದು ಆ್ಯಕ್ಚುಲಿ ನಾನು ಸುನಿಲ್ ಸರ್ ಅವರು ನನಗೆ ಒಂದು ರೋಲ್ ಇಟ್ಕೊಂಡಿದ್ದಾಗ ನನಗೆ ಗೊತ್ತೇ ಇಲ್ಲಲ್ಲ. ಅವ್ರು ಸಡನ್ನಾಗಿ ಒಂದು ಸೀನು ಅವರು ರಾಬರ್ಟ್ ಅಂತ ಕ್ಯಾರೆಕ್ಟರ್ ಅಂತ ಡಿಸೈನ್ ಮಾಡಿದ್ರು. ಅದರಲ್ಲಿ ನೋಡಿದ್ರೆ ಅವರು ರಿಯಲ್ ಆಗಿ ನನ್ನ ಹೆಸರೇ ಆಗಿದ್ದಾರೆ ಅವರು. ಆದರೆ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇದರಲ್ಲಿ. ಅದೇ ತುಂಬ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸು. ಇದು ಫಸ್ಟ್ ಮೂವಿ ಇದು. ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ ಎಲ್ಲರೂ. ಅಷ್ಟೇ, ಥ್ಯಾಂಕ್ ಯು. ಎಸ್, ಆಲ್ ದಿ ಬೆಸ್ಟ್ ಸರ್. ಅದಾಗಲಿ ಆ್ಯಕ್ಟ್ ಮಾಡೋದಾಗಲಿ, ಇವಾಗ ನಾವು ನಾರ್ಮಲ್ ಹೆಂಗಿರ್ತೀವೋ ಹಂಗಿರೋದು ಈಸಿ. ಆದರೆ ಕ್ಯಾಮ್ರಾ ಮುಂದೆ ಒಂದು ಸರ್ಟನ್ ಸ್ಕ್ರಿಪ್ಟ್ ಕೊಟ್ಟು ಹಿಂಗೆ ಮಾತಾಡಬೇಕು, ಹೀಗೆ ಎಮೋಷನ್ಸ್ ಬರಬೇಕು ಅಂದರೆ ಬರಲ್ಲ. ಸೊ ಅದನ್ನು ಹೇಗೆ ಮಾಡೋದು, ಹೇಗೆ ಕ್ಯಾಮ್ರಾ ಅಂದರೆ ಇವಾಗ ನಮ್ಮ ಎದುರುಗಡೆ ಕ್ಯಾಮ್ರಾ ಇದ್ದರೂ ನಾವು ಇಲ್ಲದೇ ಇರೋ ಥರ ಏನದು ಬಿಹೇವ್ ಮಾಡೋದನ್ನು ನಾವು ಕಲ್ತ್ವಿ. ಹಾಗೆ ಸ್ಟಾಫು ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಸುನಿಲ್ ಸರ್ ಕೂಡ ಎಷ್ಟೇ ಟೇಕ್ ಆದ್ರೂ ಮಕ್ಕಳಂತ ನೋಡಿ ನಮಗೆ ಬೈದೆ, ಅದನ್ನು ನಮ್ಗೆ ಹೇಗೆ ಕರೆಕ್ಟ್ ಮಾಡೋದಂತ ಹೇಳ್ಕೊಟ್ರು. ಮತ್ತು ಕೊಲೀಗ್ಸು ಅಷ್ಟೇ, ಜೊತೆಗಿದ್ದಿದ್ದವರು ಅಷ್ಟೇ ತುಂಬ ಸಪೋರ್ಟಿವ್ ಆಗಿದ್ದರು. ಒಂಥರ ಅಣ್ಣ ತಮ್ಮ ಅಕ್ಕ ತಂಗಿ ಹಾಗೆ ಇದ್ವಿ. ಮತ್ತು ಸುನಿಲ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡಿದ್ರು ನಮಗೆ, ಫಸ್ಟಿಂದ ಲಾಸ್ಟ್ವರೆಗೂ ಕೂಡ ತುಂಬ ಸಪೋರ್ಟ್ ಮಾಡಿದ್ರು. ಹೇಗೆ ನಾವು ಮುಂದೆ ಹೋಗಬೇಕು, ಹೇಗೆ ಆ್ಯಕ್ಟ್ ಮಾಡಬೇಕು, ಹೇಗೆ ನಾವು ಬಿಹೇವ್ ಮಾಡಬೇಕು, ಕ್ಯಾಮ್ರಾ ಸೆನ್ಸ್ ಹೆಂಗೆ, ಒಬ್ಬೊಬ್ಬ ಸ್ಟಾಫ್ಗೂ ಮ್ಯೂಚುವಲ್ ರೆಸ್ಪೆಕ್ಟ್ ಹೆಂಗೆ ಅಂತ ತುಂಬ ಹೇಳ್ಕೊಟ್ರು. ಸೊ ಫಸ್ಟ್ ಎಕ್ಸ್ಪೀರಿಯನ್ಸು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಥ್ಯಾಂಕ್ ಯು ಸರ್. ಆ್ಯಕ್ಚುಲಿ ಅವರು ಕನ್ನಡದವರೇನೆ, ಅವರು ಇರೋದು ಬಂದು ಹೊಸೂರಲ್ಲಿದ್ದಾರೆ ಅವರು. ಸೊ ಹಂಗಾಗಿ ಆ ಹುಡುಗನಿಗೆ ಸರ್, ಆ್ಯಕ್ಚುಲಿ ಆ ಹುಡುಗನಿಗೆ ಕನ್ನಡ ಬರ್ತಾ ಇರಲಿಲ್ಲ. ಅವನು 1 ತಿಂಗಳು ನಾನು ಕನ್ನಡ ಹೇಳ್ಕೊಟ್ಟು ಮಾಡಿಸಿರೋದು ಸರ್ ಅದನ್ನು. ಅದೇ ಸರ್, ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ಇದರಲ್ಲಿ 4 ರೀತಿಯಲ್ಲಿ ಇದೆ ಸರ್. ಒಂದು ಡ್ರಗ್ಸ್ ಬಗ್ಗೆನೂ ಇದೆ, ಅದನ್ನು ಹೆಂಗೆ ಮಕ್ಕಳು ಮಟ್ಟ ಆಗ್ತಾರೆ ಅನ್ನೋದು ವಿಷಯ ಇರುತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಅದೇ ಸೆಂಟಿಮೆಂಟ್ಸು, ಕಾಮಿಡಿ ಇದೆ, ಎಲ್ಲನೂ ಇದೆ ಸರ್ ಇದರಲ್ಲಿ. ಟೆಕ್ನಿಕಲ್ ಅಂದರೆ ಯಾವ ವಿಷಯದಲ್ಲಿ ಟೆಕ್ನಿಕಲ್ ಸರ್? ಕ್ಯಾಮ್ರಾಮನ್, ಮ್ಯೂಸಿಕಲ್ ಯಾರಿಗೆ? ಕ್ಯಾಮ್ರಾಮನ್ ಬಂದ್ಬಿಟ್ಟು ರವಿ ಅಂತ, ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಬಂದು ಸನ್ನಿ ರಾಜ್ ಅಂತ. ಅವರಿಬ್ಬರೂ ಬರಲಿಲ್ಲ, ಅವ್ರಿಗೂ ಬೇರೆ ಕಾರಣ ಅಂತ ಹೇಳಿಂದ ಬರಲಿಲ್ಲ ಸರ್. ಸರ್ ಇದರಲ್ಲಿ 2 ಸಾಂಗ್ ಇದೆ, 2 ಫೈಟ್ ಇದೆ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಮಕ್ಕಳ ಮೂವಿ ಅಂತಲೇ ಇದು ಕನ್ಸಿಡರ್ ಆಗಿಲ್ಲ ಸರ್. ಇದು ಹೆಂಗೆ ಕನ್ಸಿಡರ್ ಅಂದರೆ ಇದು ಕಮರ್ಷಿಯಲ್ ಮೂವಿ ಥರ ಆಗೋಯ್ತು. ಇದು ಮಕ್ಕಳ ಮೂವಿ ಅಂತಲೇ ಮಾಡಿಲ್ಲ, ಕಮರ್ಷಿಯಲ್ ಮೂವಿ ಥರ ಆಗಿದೆ ಸರ್. ಇದು ಎಲ್ಲ ರೆಡಿ ಇದೆ ಸರ್. ಸೆನ್ಸರ್ ಆಗಿದೆ, ಸೆನ್ಸರ್ ಎಲ್ಲ ಆಗಿದೆ. ಅಕ್ಕ ತಂಗಿದ್ದಾರೆ, ದೊಡ್ಡವರು ಚಿಕ್ಕವರೇ, ಎಲ್ಲರಿಗೂ ನಮಸ್ಕಾರ. ಯಾಕೆ ನಾನು ಈ ಫೀಲ್ಡಿಗೆ ಬಂದೆ ಅಂದರೆ, ನಾನು ಒಂದು ಪೊಲೀಸು ಇದರಲ್ಲಿ ಇದ್ದು ನಿವೃತ್ತಿ ಆಗಿದ್ದೆ. ಆದಮೇಲೆ ನಾನು ಈ ಡ್ರಾಮಾ ಅದೆಲ್ಲ ಮಾಡಿಕೊಂಡು
ಬರ್ತಾಯಿದ್ದೆ. ಈ ಡ್ರಾಮಾ ಇದರಲ್ಲಿ ಮಾಡಿಕೊಂಡು ಸಕ್ನಿ ಪತ್ರ ಅದೆಲ್ಲ ಮಾಡ್ಕೊಂಡಿದ್ದೆ, ಅದೇ ಒಂದು ಇಂಟ್ರೆಸ್ಟ್ ಇತ್ತು. ಅದ್ರ ಸಲುವಾಗಿ ಈ ಮಕ್ಕಳು, ನನಗೂ 4 ಮೊಮ್ಮಕ್ಕಳು, ಅದ್ರ ಸಲುವಾಗಿ ಮಾಡೋಣ ಅಂತ ಮಾಡಿದೆ. ಅದರಿಂದನೇ ಮಕ್ಕಳ ಸೈನ್ಯ ಅಂತ ಈ ಪಿಕ್ಚರ್ ತೆಗೆದಿದ್ದೆ. ಥ್ಯಾಂಕ್ ಯು ಸರ್. ಗಗನ್ ಅವರು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮಗೆಲ್ಲ ಇದು ಒಂದೇ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇತ್ತು. ಆದರೂ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇದ್ರೂ ನಮಗೇನೂ ಅದು ಶೈನೆಸ್ಸು, ಕ್ಯಾಮ್ರಾ ಶೈನೆಸ್ಸು ಅದೆಲ್ಲ ಏನೂ ಇರಲಿಲ್ಲ. ಫುಲ್ಲು ಫ್ರೆಂಡ್ಲಿಯಾಗಿ ಸೆಟ್ಟಲ್ಲಿ ಕ್ಯಾಮ್ರಾ ಮುಂದೆ ಪರ್ಫಾರ್ಮ್ ಮಾಡ್ತಿದ್ದೀವಿ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಅಷ್ಟು ಚೆನ್ನಾಗಿ ಫ್ರೆಂಡ್ಲಿಯಾಗಿ ಎಲ್ಲರೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿಕೊಂಡು ನಗ್ತಾ ಒಂದೇ ಮನೇಲೂ ಕೂಡ ಇದ್ವಿ ನಾವು ಶೂಟಿಂಗ್ ಮುಗಿಯೋವರೆಗೂ ಕೂಡ. ಮತ್ತು ಒಂದು ಸ್ಕೂಲ್ ಹಾಲಿಡೇಗೆ ಹೋಗಿದ್ದೀವಿ ಅಥವಾ ಫ್ರೆಂಡ್ಸ್ ಜೊತೆ ಪಿಕ್ನಿಕ್ಕಿಗೆ ಹೋಗಿದ್ದೀವಿ ಅನ್ನೋ ಥರನೇ ಫೀಲ್ ಇತ್ತು. ಎಲ್ಲರೂ ಚೆನ್ನಾಗಿ ಮಾತಾಡಿಕೊಂಡು ತಿಂದ್ಕೊಂಡು ಮಲ್ಕೊಂಡು ಒಟ್ಟಿಗೆ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತ. ಥ್ಯಾಂಕ್ ಯು. ಮಕ್ಕಳ ಸೈನ್ಯ ಅನ್ನೋ ಒಂದು ಕಾನ್ಸೆಪ್ಟು ನನ್ನ ತಲೆಯಲ್ಲಿ ತುಂಬ ದಿವಸ ಇತ್ತು ಸರ್. ಒಂದು ಯಾಕೆಂದರೆ ಇದು 70s ಸಿಂಹದ ಮರಿ ಸೈನ್ಯ ಅಂತ ಒಂದು ಬಂದಿದೆ ಸರ್. ಅದಾದಮೇಲೆ ಅಂಥ ಜಾನರ್ ನಾನು ಎಲ್ಲೂ ನೋಡಿಲ್ಲ. ಅಂದರೆ ಒಂದು ಸಾಹಸಮಯ ಮಕ್ಕಳಲ್ಲಿ ಮಾಡಿಸ್ಬೇಕಂತ ಒಂದು ತಲೆ ತುಂಬ ದಿವಸ ತಲೆಯಲ್ಲಿತ್ತು. ಅದೇನೋ ದೇವರ ಆಶೀರ್ವಾದ ಅದು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಈ ಸಿನಿಮಾ ಮಾಡಬೇಕಾದ್ರೆ ಮೊದಲು ಸ್ವಲ್ಪ ಭಯ ಇತ್ತು ನನಗೆ. ಹೆಂಗಪ್ಪ ಈ ಮಕ್ಕಳ ಕೈಯಲ್ಲಿ ಸಿನಿಮಾ ಮಾಡಿಸೋದು ಫಸ್ಟು ಬೇರೆ. ನನಗೆ ಮೊದಲನೇ ಪ್ರಯತ್ನ ಆ ದೇವ್ರ ಮೇಲೆ ಭಾರ ಹಾಕಿ ಸರಿ ಆಯಿತು ಮಾಡೋಣ. ನನಗೆ ಪ್ರೊಡ್ಯೂಸರ್ ತುಂಬ ಜೊತೆಲಿ ಸಾಥ್ ಕೊಟ್ಟರು, ಜೊತೆಲಿದ್ದರು. ಅದಾದಮೇಲೆ ಸಿನಿಮಾ ಸ್ಟಾರ್ಟ್ ಆಯಿತು, ಸೆಟ್ ಏರಿದಾಗ ಮಕ್ಕಳಲ್ಲಿ ಇದ್ದಿದ್ದು ಒಂದು ಆ ಹುಮ್ಮಸ್ಸನ್ನ ನೋಡಿದೆ ಸರ್ ನಾನು. ಎಂಥ ಹುಮ್ಮಸ್ ಅಂದರೆ ಅವ್ರಿಗೆ ಹಂಗೆ ಏನಾದರೂ ಒಂದು ಇದು ಕಂಟೆಂಟ್ ಹೇಳ್ತಿದ್ದಂಗೆ ಅದನ್ನ ಹಂಗೆ ನುಂಗ್ಬಿಡೋರು. ಅದರಲ್ಲಿ ಅಷ್ಟು ವಿಲೀನವಾಗ್ಬಿಡೋರು ಅವರು. ನಾನಂದ್ರೆ ನನಗೆ ಮೇಲೆ ಇದ್ದಾರಪ್ಪ ಇವ್ರ ಮಕ್ಳು ಅಂದ್ಕೊಂಡು ಓಕೆ ಇವ್ನು ಇನ್ನೂ ಏನೋ ಒಂಥರ ತೋರಿಸ್ಬೇಕು ಅಂಥೇಳಿ ಒಂದೇ ಸಿನಿಮಾದಲ್ಲಿ ಒಂದು 4 ಪಾರ್ಟ್ ಥರ ಮಾಡಿದೆ ಸರ್. ಅದನ್ನ ಒಂದು ಸ್ನೇಹಕ್ಕೋಸ್ಕರ, ಮತ್ತೆ ಇನ್ನೊಂದು ನಮ್ಮ ಸನಾತನ ಸರ್. ಇವತ್ತವರೆಗೂ ಈಗಿನ ಮಕ್ಕಳಿಗೆ ರಾಮನ್ಗೂ ಆಂಜನೇಯನಿಗೂ ಯಾಕಷ್ಟು ಬಾಂಡಿಂಗ್, ಯಾಕಷ್ಟೊಂದು ಕನೆಕ್ಟಿವಿಟಿ ಆಗುತ್ತೆ ಅಂತ ಯಾವ ಮಕ್ಳಿಗೂ ಗೊತ್ತೇ ಇಲ್ಲ. ಅದನ್ನು ಈ ಸಣ್ಣ ಒಂದು ತುಣುಕಲ್ಲಿ ತೋರಿಸಿದ್ದೀನಿ. ಮತ್ತು ಸಾಹಸ ತೋರಿಸಿದ್ದೀನಿ. ಈಗಿನ ಜನ್ರೇಷನ್, ಈಗ ನಮ್ಮ ಪರಿಸ್ಥಿತಿ ಏನು, ಈ ಗಾಂಜಾ ಅಂಥದ್ದು ಇಂಥದ್ದಲ್ಲ. ಮಕ್ಕಳಿಗೂ ಸ್ವಲ್ಪ ತಿಳಿಲಿಲ್ಲ, ಅದನ್ನು ಅಪೋಸ್ ಮಾಡಲಿ ಮತ್ತು ಅದ್ರ ಬಗ್ಗೆ ಸ್ವಲ್ಪ ಇದು ತಿಳಿಲಿಲ್ಲ ಅಂತ ಅದನ್ನೂ ಒಂದು ಮಾಡಿಸಿದ್ದೀನಿ. ಮತ್ತು ಕಡೆದಾಗಿ ಒಂದು ತಂದೆ ಮಗಳ ಸಂಬಂಧ, ಅದು ಯಾವ ಥರ ಇರ್ಬೋದು, ಮಗ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾವುದೇ ಇರ್ಬೋದು. ಬಟ್ ಇದರಲ್ಲಿ ತೋರಿಸಿರೋದು ಒಂದು ತಂದೆ ಮಗಳ ಸಂಬಂಧ ಎಷ್ಟು ಇದಾಗಿರುತ್ತೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದೀನಿ ಸರ್.